ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಡೇ ಇನ್ ಲೈಫ್ ಸೀರೀಸ್. ಇವತ್ತು ಥರ್ಸ್ಡೇ ಆಗಿರೋದ್ರಿಂದ ನಾನಿದ್ದು ಫ್ರೆಶ್ ಅಪ್ ಆಗಿ ಪೂಜೆ ಮಾಡಿ ಹಿಂದಿನ ದಿನ ಜೀರಿಗೆ ನೆನೆ ಹಾಕಿದೆ. ಅದನ್ನ ಈಗ ಸ್ವಲ್ಪ ಸ್ವಲ್ಪ ಲೆಮನ್ ಸ್ಕ್ವೀಸ್ ಮಾಡ್ಕೊಂಡು ಕುಡ್ಕೊಂಡು ಇದರಿಂದ ನಮ್ಮ ಹೆಲ್ತ್ ತುಂಬಾನೇ ಬೆನಿಫಿಟ್ಸ್ ಇದೆ. ವೆಯ್ಟ್ ಲಾಸ್ ಮಾಡ್ಬೇಕಂತಿರೋರು ಇದನ್ನ ಟ್ರೈ ಮಾಡ್ಬೋದು. ಬೆಳಗ್ಗೆನೆ ಎದ್ದು ಖಾಲಿ ಹೊಟ್ಟೆಲಿ ಇದನ್ನ ಕುಡಿದು ಹಾಗೆ ಸಿಂಪಲ್ ಆಗಿ ಕ್ವಿಕ್ ಆಗುತ್ತೆ ಅಂತ ಪುಳಿಯೋಗರೆನೆ ಮಾಡ್ಕೊಳ್ಳೋಣ ಅಂತ ಅನ್ಕೊಂಡ್ರೆ ಎಲ್ಲ ರೆಡಿ ಮಾಡ್ಕೊಂಡೆ. ಹೇಗೋ ತಿಂಡಿ ಅಂತೂ ಬೇಗ ಬೇಗ ಪ್ರಿಪೇರ್ ಮಾಡ್ಕೊಂಡಾಯ್ತು. ಹೀಗಾಗಿ ನನ್ ಕಾಲೇಜಿಗೆ ನಾನ್ ರೆಡಿ ಆಗ್ಬೇಕು. ಬನ್ನಿ ಹೋಗೋಣ. ರೆಡಿಯಾಗಿ ಮಾಡಿರೋ ತಿಂಡಿನ ಬಾಕ್ಸಿಗೆ ಹಾಕೊಂಡು ನಮ್ಮ ಪಯಣ ಕಾಲೇಜಿನ ಕಡೆಗೆ. ಅಲ್ಲ ಇವತ್ತು ಥರ್ಸ್ಡೇ ಆಗಿರೋದ್ರಿಂದ ರಾಯರ್ನ ದರ್ಶನ ಮಾಡಕ್ ಹೋಗ್ತಾ ಇದ್ದೀನಿ. ಬನ್ನಿ ಹೋಗೋಣ. ಯಾರ್ಯಾರನ್ನ ನಂಬಿ ಮೋಸ ಹೋಗೋ ಬದಲು ಭಗವಂತನ ನಂಬಿ ನಮ್ಗೆ ಎಂದಿಗೂ ಮೋಸ ಆಗೋದಿಲ್ಲ ಅಂತ ನನ್ನ ನಂಬಿಕೆ. ಹಾಗೆ ಆರಾಧನೆ ಸ್ಟಾರ್ಟ್ ಆಗ್ತಿರೋದ್ರಿಂದ ಫುಲ್ ಮಠ ಎಲ್ಲ ಡೆಕೋರೇಟ್ ಮಾಡ್ತಾರೆ. ಫುಲ್ ಲೈಟಿಂಗ್ ಎಲ್ಲ ಹಾಕಿ ಪ್ರತಿ ಗುರುವಾರನು ಇಷ್ಟೇ ರಶ್ ಇರುತ್ತೆ. ರಾಯರ್ನ ನೋಡೋ ಆಸೆ ಎಲ್ಲರಿಗೂ ಇನ್ನು ಹೆಚ್ಚುತ್ತಿದೆ ಹೊರತು ಕಮ್ಮಿನೇ ಆಗ್ತಿಲ್ಲ. ಕಾಲೇಜ್ಗೆ ಹೋಗೋಣ ಬನ್ನಿ. ಬಂದು ತಿಂಡಿ ತಿಂದಿರ್ಲಿಲ್ಲ. ಲೇಡೀಸ್ ರೂಮಲ್ಲಿ ಕುತ್ಕೊಂಡು ತಿನ್ನೋಣ ಅನ್ಕೊಂಡ್ ಯಾವ್ದೋ ಶಾರ್ಟ್ ಮೂವಿ ಹಾಕೊಂಡ್ ತಿನ್ಕೊಂಡ್ ನಮ್ ಕ್ಲಾಸ್ ಕಡೆ ಹೋದೆ. ಕ್ಲಾಸಸ್ ಎಲ್ಲ ಮುಗಿಸ್ಕೊಂಡ್ ಬಂದೆ. ಹಾಗೆ ನಾನ್ ಬರುವ ದಾರಿಲಿ ನಮ್ ಸ್ಕೂಲ್ ನೋಡಿ ನನ್ಗೆ ಬೇಜಾರಾಯ್ತು. ಈಗ ಮತ್ತೆ ಹೋಗಕ್ಕಾಗಲ್ಲ ಅಂತ ಇನ್ನು ಸ್ವಲ್ಪ ದಿನ ಆದ್ರೆ ನಾನು ಕಾಲೇಜ್ಗೆ ಹೋಗಕ್ಕಾಗಲ್ಲ. ಹಾಗೆ ಸ್ವಲ್ಪ ಪರ್ಚೇಸ್ ಮಾಡ್ಬೇಕಿತ್ತು. ಸೊ ರಿಲಯನ್ಸ್ಗೆ ಹೋಗೋಣ ಅಂತ ಹೊರಟೆ. ಬಟ್ ನನಗ್ ಬೇಕಾಗಿರೋದೇ ಸಿಗ್ಲಿಲ್ಲ. ಏನೂ ಮಾಡಕ್ಕಾಗಲ್ಲ. ಮನೆಗ್ ಬಂದು ರೆಸ್ಟ್ ಮಾಡಿ ಹಾಗೆ ಇವ್ರುಗಳೇ ಮಾಡ್ತಿದಾರೆ ಅಂತ ಹೋದೆ. ಟೈಮ್ ಆಗಿತ್ತು. ಇವ್ರಿಗೆ ಹೊಟ್ಟೆ ಸಿಕ್ತಿತ್ತು. ಸೊ ಇವ್ರಿಗೆ ಏನ್ ಬೇಕು ಅದನ್ನ ಹಾಕಿ ನನ್ನ ಅನಿಸಿಕೆ ಏನಂತ ಹೇಳಿದ್ರೆ, ಈ ಮನುಷ್ಯರು ನಮ್ ಜೊತೆನೆ ಇದ್ದು ನಮ್ ಜೊತೆನೆ ಚೆನ್ನಾಗಿದ್ದು ನಮ್ ಹಿಂದೆ ಹೋಗಿ ನಮ್ ಬಗ್ಗೆ ಕೆಟ್ಟದಾಗ ಮಾತಾಡೋ ಜನಗಳ ಜೊತೆ ಇರೋ ಬದಲು ಈ ಮೂಕ ಪ್ರಾಣಿಗಳ ಜೊತೆ ಇದ್ರೆ ಎಷ್ಟೋ ಮನ್ಸಿಗೆ ನೆಮ್ಮದಿ ಸಿಗುತ್ತೆ. ಇವತ್ತಿನ ಸಂಜೆ ತುಂಬಾ ಚೆನ್ನಾಗಿತ್ತು. ಫುಲ್ ನೆಮ್ಮದಿಯಾಗಿತ್ತು. ಆಕಾಶ ನೋಡಿದ್ರೆ ಸ್ವರ್ಗನೇ ಸಿಗ್ದಂಗೆ ಆಗ್ತಿತ್ತು. ಹಾಗೆ ಕೆಳಗಡೆ ಬಂದೆ. ಇವ್ರುಗಳು ಕಾಯ್ತಿದ್ರು. ಇವ್ರುಗಳಿಗೆ ಸ್ವಲ್ಪ ಹಾಕ್ಬಿಟ್ಟು ನಮ್ ಸ್ವೀಟಿ ಕತೆ ನೋಡಕ್ ಆಗ್ತಿರ್ಲಿಲ್ಲ. ಅವ್ರುಗಳು ಕಂಡ್ರೆ ಇವಳಿಗಾಗಲ್ಲ. ನನ್ನ ದಿನ ಹೀಗಿತ್ತು. ತುಂಬಾ ಚೆನ್ನಾಗಿತ್ತು. ನಾನು ಹೇಳೋದೇನೆಂದ್ರೆ ಪ್ರತಿದಿನ ಜೀವಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.